ಹಲೋ ಮೈ ಡಿಯರ್ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರೋವಂಥದ್ದು ಹಾಗಲಕಾಯಿಯ ಒಂದು ಬ್ರೀಡ್ ಅಂತಲೇ ಹೇಳ್ಬೋದು. ಇದು ಕೂಡ ಹಾಗಲಕಾಯಿನೇ. ಹಾಗಲಕಾಯಲ್ಲಿ ತುಂಬ ವೆರೈಟೀಸ್ ಇದೆ ಅಂತ ನನಗೆ ಗೊತ್ತಾಗಿದ್ದು ನನ್ನ ಮತ್ತೆ ಮನೆಯಲ್ಲಿ ಈ ಒಂದು ಹಾಗಲಕಾಯಿನ ಟೇಸ್ಟ್ ಮಾಡಿದಾಗ. ಇದನ್ನು ತೆಲುಗುಲಿ ಬೋಡ ಕಾಕಡಕಾಯಿ ಅಂತ ಕರೀತಾರೆ. ಕಹಿ ತುಂಬ ಕಮ್ಮಿ ಇರುತ್ತೆ, ಹಾಗೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಸೊ ಖಂಡಿತ ಮಿಸ್ ಮಾಡ್ತೀರಾ, ಮಾರ್ಕೆಟಲ್ಲಿ ಎಲ್ಲಾದರೂ ನೋಡಿದ್ರೆ ತೊಗೊಂಡು ಬಂದು ಟ್ರೈ ಮಾಡೇ ಬಿಡಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಸಿಂಪಲ್ ಆಗಿರುವಂತಹ ಡಿಲಿಷಿಯಸ್ ಆಗಿರುವಂತಹ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಅರ್ಧ kg ಹಾಗಲಕಾಯಿ, 1/4 kg ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಹಾಗೆ 1 ಇಂಚು ಶುಂಠಿನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾವೀಗ ಮಿಕ್ಸಿಗೆ ಮಸಾಲನ ರುಬ್ಕೊಂಬಿಡೋಣ. ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ ಒಂದು ಹಿಡಿಯಷ್ಟು ಅಥವಾ ಒಂದು 10ರಿಂದ 12 ಗೋಡಂಬಿ, ಒಂದು 2 ಸ್ಪೂನಷ್ಟು ಗಸಗಸೆ, ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಕಲರ್ಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಸ್ಪೂನಷ್ಟು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಸೇರಿಸ್ಕೊಂಡು ಹಾಗೆ ಇಲ್ಲಿ ಇರ್ಬೋದು ನೀವು, ನಾನೊಂದು 4 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು. ಇಲ್ಲಿ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ, ಹಾಗೆ ಒಂದು 10ರಿಂದ 12 ಕರಿಮೆಣಸನ್ನು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಈಗ ನೀಟಾಗಿ ಪೌಡರ್ ಮಾಡ್ಕೊಂಡು ಬಿಡಬೇಕು ಫಸ್ಟಲ್ಲೇ, ಯಾಕಂದರೆ ವೆಟ್ ಇಂಗ್ರೀಡಿಯೆಂಟ್ ಹಾಕಿದಾಗ ಅದು ನುಣ್ಣಗಾಗ್ದಿರ ಬಾಯಿಗೆ ಸಿಗೋ ಥರ ಇರುತ್ತೆ. ಹಾಗಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸುಲಿದಿಟ್ಕೊಂಡಿದ್ವಲ್ಲ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, ಅದನ್ನು ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿನ ನೀಟಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ತೊಗೊಂಡಿದ್ದಂತಹ ಹಸಿಮೆಣಸಿನ್ಕಾಯಿ, ಹಾಗೆ ಈ ಈರುಳ್ಳಿ ಏನಿದೆ ಇದನ್ನು ಕೂಡ ಈಗ ಒಂದು ಮೀಡಿಯಮ್ ಸೈಜ್ ಅಥವಾ ಒಂದು ದೊಡ್ಡ ಗಾತ್ರದ ಈರುಳ್ಳಿಯಲ್ಲಿ ಅರ್ಧನ ಮಾತ್ರ ನಾನೀಗ ಮಸಾಲೆಗೆ ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಈರುಳ್ಳಿನ ಇಲ್ಲಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಂಪ್ಲೀಟ್ ಒಂದು 1/4 kg ಟೊಮೆಟೊ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೈಬ್ರಿಡ್ ಟೊಮೆಟೊ ತೊಗೋತಾ ಇದ್ದೀನಿ, ಯಾಕಂದರೆ ಅಷ್ಟೊಂದು ಹುಳಿ ಇದ್ದರೆ ನಮ್ಮ ಮನೇಲಿ ಯಾರೂ ಇಷ್ಟಪಡೋದಿಲ್ಲ. ಸೊ ನೀವು ಹುಳಿ ಇರ್ತಕ್ಕಂತಹ ಟೊಮೆಟೊ ತೊಗೊಳ್ಳೋದಾದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಇದನ್ನೆಲ್ಲ ನಾನೀಗ 2 ಬ್ಯಾಚಸಲ್ಲಿ ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದೇ ನಮ್ಮ ಮಸಾಲ. ಮಾಡೋದು ತುಂಬ ಈಸಿಯಾಗಿರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನೀಗ ಹಾಗಲಕಾಯಿನ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರುತ್ತೆ, ಇದು ನಾರ್ಮಲ್ ಹಾಗಲಕಾಯಿಯಷ್ಟು ಸ್ಮೂತಾಗಿರೋದಿಲ್ಲ. ಸೊ ಸ್ವಲ್ಪ ಕಷ್ಟಪಟ್ಟು ಹಚ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಹಚ್ಚಿದ ನಂತರ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಸಾಲ, ಅದರ ಜೊತೆ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಒಂದು 10ರಿಂದ ಅರ್ಧ ಗಂಟೆವರೆಗೂ ನೀವು ಬಿಡ್ಬೋದು. ಸಾಧ್ಯ ಆದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅದಕ್ಕೆ. ಸೊ ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 1/4 ಗಂಟೆ ಆದ್ರೂ ಬಿಡಬೇಕಾಗತ್ತೆ. ನೀವೇನಾದರೂ ಬೆಳಗ್ಗೆ ಮಾಡೋದಾದರೆ ಇದನ್ನು ನೈಟ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಮಾಡಿದ್ರೆ ಇನ್ನೂ ತುಂಬ ರುಚಿಯೆಲ್ಲ ಉಪ್ಪು ಖಾರ ಎಲ್ಲ ಒಳ್ಳೆ ಕೋಟಿಂಗ್ ಆಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದನ್ನು ನಾನಿಲ್ಲಿ ಬೀಜ ಸಮೇತ ಹಾಕೋತಾ ಇದ್ದೀನಿ. ಯೂಶ್ವಲಿ ಹಾಗಲಕಾಯಲ್ಲಿ ನಾವು ಬೀಜ ಎಲ್ಲ ಬಿಸಾಕ್ಬಿಡ್ತೀವಿ, ಬಟ್ ಇದು ಬೋಡ ಕಾಕಡಕಾಯಿ ಅಂತ ಏನು ಕರೀತಾರೆ, ಕನ್ನಡದಲ್ಲಿ ಏನು ಕರೀತಾರೆ ಅಂತ ಗೊತ್ತಿಲ್ಲ ನಂಗೆ. ಇದನ್ನು ಬೀಜ ಸಮೇತ ಹಾಕ್ಕೊಂಡಿದ್ದೀನಿ. ತಿನ್ನೋದಕ್ಕೆ ತುಂಬ ಕರ್ಕರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮೊದಲೇ ಹೇಳ್ದಂಗೆ ಇದು ಕಹಿ ಬರೋದಿಲ್ಲ. ಸೊ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು 1/2 hour ಬಿಟ್ಟಿದ್ದಾಯಿತು. ಈಗ ನಾನು ಇದನ್ನು ನೈಟ್ ಡಿನ್ನರ್ಗೆ ಅಂತ ಪ್ರಿಪೇರ್ ಮಾಡ್ತಿದ್ದೆ. ಸೊ ಮೊದಲಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಚಿಕ್ಕ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಪಿಂಚಷ್ಟು ಹಿಂಗುನ ಹಾಕ್ಕೊಂಡಿದ್ದೀನಿ. ಈಗ ನಾವು 1/2 ಆನಿಯನ್ನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಬಳಸಿ ಇನ್ನೂ ಒಂದು ಅರ್ಧ ಈರುಳ್ಳಿನ ಮಿಗಿಲ್ಸಿಟ್ಟಿದ್ವಲ್ಲ, ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಬಳಸ್ಕೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ನಾನಿಲ್ಲಿ 1 ಕ್ಯೂಬಷ್ಟು ಬೆಲ್ಲನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಇದು ಅಷ್ಟೊಂದು ಕಹಿ ಬರೋದಿಲ್ಲ, ಬಟ್ ಸ್ಟಿಲ್ ಬೆಲ್ಲ ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟೇ. ಈಗ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಬೆಂದಮೇಲೆ ನಾವಿದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ 1/2 hour ಬ್ಯಾಕ್, ಈ ಒಂದು ಹಾಗಲಕಾಯಿನ ಮಿಕ್ಸ್ಚರ್ನ, ಮ್ಯಾರಿನೇಟೆಡ್ ಹಾಗಲಕಾಯಿನ ಕಂಪ್ಲೀಟಾಗಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅಷ್ಟೇ. ಇದನ್ನೆಲ್ಲ ಒಂದ್ಸತಿ ನೀಟಾಗಿ ಕಲಿಸ್ಕೊಂಡು ಉಪ್ಪು ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಬೇಕಿದ್ದರೆ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದನ್ನು ವಿಸಿಲ್ನ ಮುಚ್ಚಿ ನಾನೊಂದು 2 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿ ಇರೋದ್ರಿಂದ ಆಲ್ರೆಡಿ ಅದು ತುಂಬ ಸಾಫ್ಟಾಗಿರುತ್ತೆ. ಸೊ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ನೀವು ಮ್ಯಾರಿನೇಟ್ ಮಾಡಿಲ್ಲ, ಇಮಿಡಿಯೇಟಾಗಿ ಮಾಡ್ತಿದ್ದೀನಿ ಅಂದರೆ ಒಂದು 3 to 4 ವಿಸಿಲ್ ಕೂಗಿಸಿದ್ರೆ ಒಳ್ಳೆಯದು. ಸೊ 2 ವಿಸಿಲ್ ಆಗಿದೆ ಇದು. ಸೊ ನೋಡ್ತಿರ್ಬೋದು, ತಳ ಏನೂ ಒತ್ತಿಲ್ಲ, ನೀಟಾಗಿ ಕಂಪ್ಲೀಟಾಗಿ ಸಾಫ್ಟಾಗಿ ಬೆಂದೋಗಿದೆ. ಸೊ ಅಷ್ಟೇ, ಇದು ರೆಡಿ ಆಯಿತು.
ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಲಾಸ್ಟಲ್ಲಿ ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದನ್ನು ಚಪಾತಿ, ಪೂರಿ ಮತ್ತು ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.